ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇವತ್ತು ಬಂದು ನಾವು ಒಂದು ವ್ಲಾಗ್ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿ ಒಂದು ವಿಡಿಯೋ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿ. ಹಾಗೆ ಸೊ ಅಲ್ಲಿ ನೋಡಿದ್ರೆ ನಮ್ಮ ಚಿಕ್ಕಪ್ಪ, ನಮ್ಮ ಕಿಸಿ, ನಮ್ಮಪ್ಪ, ನಮ್ಮ ಅಪ್ಪನ ಫ್ರೆಂಡ್ಸ್ ಎಲ್ಲ ಮೀಟಿಂಗ್ ಮಾಡ್ತಾ ಕೂತ್ಬಿಟ್ಟಿದ್ದಾರೆ. ಇವಳು ನೋಡಿದ್ರೆ ಆರಾಮಾಗಿ ರೋಡಲ್ಲಿ ಮಲ್ಕೊಬಿಟ್ಟಿದ್ದಾಳೆ, ಮೇನ್ ರೋಡಲ್ಲಿ. ಇವ್ರ ಅಪ್ಪಂದು ಅಂತ ಎಬ್ಬಲಿ ನಾನು ಹೊಡ್ದ ಅಂದ್ರೆ ಊಟ ಮಾಡ್ಬೇಕಂಗೆ ಹೊಡ್ದ. ಕುಳಿ 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 ತಗೋ ಮೇಲೆ ಮೇಲೆ. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ. ಹಾ, ನಾನ್ ಬಂದಾಯ್ತಲ್ಲ. ನಾನ್ ಬಂದ್ ನಿಂತ ಮೇಲೆ ನೀವೇನ್ ಬನ್ನಿ ಅಂತ ಕರೆಯೋದು? ನೀವು ಬನ್ನಿ ಅಂತ ಕರಿದೇವ, ನಾನು ಬರೋದಿಲ್ವಾ? ನಮ್ಮ ಹಸುಗಳನ್ನ ಮಾತಾಡಿಸ್ಕೊಂಡು ನೋಡಿ. ಇವಳು ನಮ್ಮ ಗೌರಿ, ಅವಳು ಬಂದು ಲಕ್ಷ್ಮಿ ಅಂತ ಅವಳ ಹೆಸರು. ಇವಳಂತ ನಮ್ಮ ಅಮ್ಮಂಗೆ ತುಂಬ ಫೇವ್ರೇಟು. ಮುಂಚೆ ಕರುವಿದ್ದಾಗಲೇ ಕೊಟ್ಬಿಡ್ಬೇಕಂತ ಪ್ಲ್ಯಾನ್ ಮಾಡಿದ್ರು ನಮ್ಮ ಅಪ್ಪ, ಮೇಂಟೆನೆನ್ಸ್ ಆಗಲ್ಲ ಅಂತೇಳಿ. ಆದರೆ ನಮ್ಮಮ್ಮಗೋಸ್ಕರ ಉಳಿಸ್ಕೊಂಡು ಇದನ್ನು ಸಾಕೊಂಡು ಈಗ ಕರು ಕೂಡ ಹಾಕಿದೆ. ಸೊ ಕರು ಕೂಡ ಬುಂಡ ಅಂತ ಹೆಸರಿಟ್ಟಿದ್ದೀವಿ. ಕರುಗೂ ಗಂಡು ಕರು ಹಾಕಿದೆ. ಓಹೋ ಹೋ ಹೋ ಹೋ, ಏನಿಬ್ರು ಏನೋ ಮೀಟಿಂಗ್ ಮಾಡ್ತಾವ್ರೆ. ಬೆಳ್ಪ್ ರಾತ್ರಿ ಅನ್ನ ಮಾಡ್ತೀನಿ, ನಾ ಮಟನ್ ಊಟ ಮಾಡ್ತಾನಂತ ಮುದ್ದೆ ಬರೀ ಇದೆ ಇಬ್ರದುವೆ. ಏನೋ ನೋಡ್ತಿ ವಿಡಿಯೋ ಮಾಡ್ತಾವನೆ ಬರೀ ಅಡುಗೆ ಇದೆ. ಅಡಿಕೆ ಏಯ್ ಕಂತ್ರಿ ನಾಯಿ ಇಲ್ಲಡ ಕೂತ್ವಾ, ಹೇಳಿದ ಮಾತೇ ಕೇಳಲ್ಲ ಇದು. ಏಯ್ ಮುಚ್ಚಬಾಯ್, ಏನ ಅಯ್ಯ ಯಾವ 3 ಪೀಸ್ ಇದೆ, ಒಂದು ಪೀಸು ಹೊಸ ಪೀಸು. ಓಹೋ, ಎಲ್ಲಿದ? ಹಾಂ ಹಾಂ, ಕಾರ್ಟೂನ್ ನೋಡ್ತಾವ್ರ ಅವರು. ಇಲ್ಲಡ ಓ ಬ್ಲಡಿ ನಾಯಿ ಮಗರ್. ನಿಂತ್ಕೊ ಒಂದು ಕಡೆ. ಕಳ್ಳ ಇದ್ದಂಗೆ. ಏಯ್ ಬುಂಡ, ಓಯ್ ಬುಂಡ. ನಮ್ಮ ಬುಂಡ ಹಾಲು ಕುಡಿತಾವನೆ ನೋಡಿ. ತುಂಬ ಘಾಟಿ ಅಂದರೆ ಘಾಟಿ. ಎಳೆದ್ರೂ ಬರಲ್ಲ, ಬಡಿದ್ರೂ ಬರಲ್ಲ, ಏನು ಮಾಡಿದ್ರೂ ಬರಲ್ಲ. ಸಾಫ್ಟಾಗಿ ಇದು ಮಾಡಿದ್ರೆ ಮಾತ್ರ, ನಿಧಾನಕ್ಕೆ ಎಳ್ಕೊಂಡು ಹೋದರೆ ಹಿಂದೆ ಬರ್ತಾನಷ್ಟೇ. ಅದು ಬಿಟ್ಟು ರಫಾಗಿ ಏನಾರು ಎಳಿತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ಬರಲ್ಲ. ಅದಕ್ಕೂ ಆ್ಯಟಿಟ್ಯೂಡು. ಬಾ ಬುಂಡ, ಬಾ 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 ಬುಂಡ, ಬಲ ಬಾ ಇಲ್ಲಿ, ಬಾ ಬಾ, ನಡಿ ನೋಡಿ. ಹಿಂಗೆ ಹೇಳ್ಬೇಕು ಅವನಿಗೆ. ಕೇಳಬೇಕಂದ್ರೆ ಹಿಂಗೆ ಹೋಗು ಅಂತ ಹೇಳಿದ್ರೆ ಹೋಗ್ತಾನೆ. ಅದೇ ಎಳಿತೀನಿ ಅಂತ ಹೇಳಿದ್ರೆ ಬರೋದಿಲ್ಲ. ಇವನ್ ಜಾಗ ಇದು. ಬೆಳಗ್ಗೆ ಸಂಜೆವರೆಗೂ ಇಲ್ಲೇ ಒದ್ದಾಡ್ತಿರ್ತಾನೆ. ಏಯ್ ಬುಂಡ ಎಲ್ಲಿ ಬೈ. ಹಾಗೆ ಪಕ್ಕದ ತೋಟಕ್ಕೆ ಹೋಗಿದ್ದು ಬಂದೆ. ಬುಂಡನ ಕಟ್ಟಾಕ್ಬಿಟ್ಟು ಹಿಂಗೆ ರೆಡಿ ಆಗಬೇಕಾಗಿತ್ತು. ಕೆಲಸ 9 ಗಂಟೆ ಕೆಲಸ ಇತ್ತು, ಇಲ್ಲೇ 9:30 ಆಯಿತು. ಸೊ ನೋಡಿ, ಇದು ನಾನು ಮುಂಚೆ ವರ್ಕೌಟ್ ಮಾಡ್ತಿದ್ದೆ ಡಂಬಲ್ಸ್ಗಳು. ಸೊ ಈಗೆಲ್ಲ ಸುಮ್ಮನೆ ಖಾಲಿ ಬಿದ್ದಿದೆ. ವರ್ಕೌಟ್ ಅಂತೂ ಮಾಡ್ತಾಯಿಲ್ಲ, ಯಾಕಂದರೆ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ. 1 ಮಂತ್ ಜಿಮ್ಗೆ ಹೋದೆ, ಆಮೇಲೆ ಆ್ಯಕ್ಸಿಡೆಂಟ್ ಅಂತ ಹೇಳಿ ಬಿಟ್ಬಿಟ್ಟೆ.
ನಮ್ಮ ತಿಕ್ಕ ಹರ್ಕೊಳಕ್ ಹೋಗ್ತೀಯಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬದ್ಮಾಶ್ ನೀನೇನು ನೀನು ಯಾರು? ಲೇಟ್ ಆಗತ್ತಾ? ಇಲ್ಲ ಸಂಜೆ ಹಾಕ್ಸ್ಕೊಳ್ಳ? ಅಲ್ಲ ನಮ್ಮ ಫ್ರೆಂಡ್ ಇವ್ರಿಗೆ ಹೇಳಿ ಏನಾರು ಹೇಳು. ಈಗ ನೀವು ನೋಡಿದ್ರಲ್ಲ, ಅವ್ನು ಬಂದು ನನ್ನ ಚೈಲ್ಡ್ಹುಡ್ ಫ್ರೆಂಡು ಪುನಿ ಅಂತ. ಸೊ ಅವನು ನಾವೆಲ್ಲ ಒಂದೇ ಬ್ಯಾಚು, ಅಂದರೆ ನಾವು ಒಟ್ಟಿಗೆ ಓದಿದವರು ಕೂಡ. ಯಾಕೆ ಆಪೋಸಿಟ್ ಸ್ಕೂಲು. ಅವ್ನು ಗೌರ್ಮೆಂಟ್ ಸ್ಕೂಲ್, ನಾನು ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಇದ್ದೆ. ಸೊ ಅವ್ನು ನನಗೆ ಬಂದು ಒಂದು ಹೋಬಳಿ ಮಠದ ಕ್ರೀಡಾ ಇದರಲ್ಲಿ ಖೋಖೋ ಸ್ಪೋರ್ಟ್ಸಲ್ಲಿ ನನಗೆ ಪರಿಚಯ ಆಗಿದ್ದು. ಸೊ ಅವಾಗಿಂದ ಅವ್ನು ನನಗೆ ತುಂಬ ಪರಿಚಯನೇ. ಏನಂತಂದರೆ ಆಮೇಲೆ ನೆಕ್ಸ್ಟು ಸ್ಪೋರ್ಟ್ಸಲ್ಲಿ ಸಿಕ್ಕಿದ್ದೆ ಅಷ್ಟೇ. ಆಮೇಲೆ ತುಂಬ ಕ್ಲೋಸ್ ಆದ. ಆನಂತರ ಅವನು ಒಂದಷ್ಟು ದಿನ ಕಾಣಿಸ್ಲಿಲ್ಲ. ಸೊ ಏನಾಯಿತು ಅಂತ ನನಗೂ ಗೊತ್ತಿಲ್ಲ. ಅಪರೂಪಕ್ಕೆ ಒಂದು ಸರಿ ಸಿಕ್ಕಿದ. ಆವಾಗ ಕೇಳಿದಾಗ ನಾನು ಈ ಥರ ಸ್ಕೂಲ್ ಬಿಟ್ಬಿಟ್ಟೆ. ಸೊ ಅವ್ನ ಪರ್ಸ್ನಲ್ ಪ್ರಾಬ್ಲಮ್ ಏನಿತ್ತೋ ಗೊತ್ತಿಲ್ಲ. ಸೊ ಸ್ಕೂಲ್ ಬಿಟ್ಬಿಟ್ಟು ನಾನೀಗ ಗ್ಯಾರೇಜ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದ. ಸೊ ನಂತರ ಸರಿ ಆಯಿತು ಅಂತ ನಾನು ಸುಮ್ಮನಾದೆ. ಈಗ ಗ್ಯಾರೇಜ್ನ ಇಲ್ಲಿ ಹೋಗಿ ಕೆಲಸ ಕಲ್ತ್ಕೊಂಡು ಈಗ ತಾನೇ ಓನಾಗಿ GB ಸರ್ಕೂರಲ್ಲಿ ಗ್ಯಾರೇಜ್ನ ಓಪನ್ ಮಾಡಿದ್ದಾನೆ. ಸೊ ಖುಷಿ ಆಗುತ್ತೆ. ಅವನು ಕಲಿತು ಅವನ ಲೈಫ್ನ ಲೀಡ್ ಮಾಡಲಿಕ್ಕೆ ಒಂದು ಅಡಿಪಾಯ ಹಾಕ್ಕೊಂಡಿದ್ದಾನೆ. ಸೊ ಅವನ ಲೈಫು ಚೆನ್ನಾಗಿ ನಡೀಲಿ ಅಂತ ಹಾರೈಸೋಣ. ಸೊ ಹಾಗೆ ತುಂಬ ಚೆನ್ನಾಗಿ ಕೆಲಸನೂ ಕೂಡ ಮಾಡ್ತಾನೆ. ಮಾತಾಡ್ತಾ ಕೊನೆಗೂ ಕುಮಾರ್ ಬೀಡ್ ಬಂಕಿಗೆ ಬಂದುಬಿಟ್ವಿ, ಪೆಟ್ರೋಲ್ ಬಂಕ್ಗೆ. ಸೊ ಗಾಡೀಲಿ ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಹಾಕ್ಸೋಣ ಅಂತ ಹೋಗೋಣ. ಒಂದು 200 ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡು ಆನಂತರ ನಮ್ಮ ಮುಂದಿನ ಪಯಣ ಶುರು ಮಾಡೋಣ. ಮಹಾಪ್ರಭು ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಹಾಗೆ ಕೋರ್ಟ್ ಹತ್ರ ಗಾಡಿ ಹಾಕ್ಬಿಟ್ಟು ನಮ್ಮ ಕೆಲಸಕ್ಕೆ ಸ್ವಲ್ಪ ಕಟಿಂಗ್ ಮಿಷಿನ್ ಬೇಕಾಗಿತ್ತಂತೆ ಕಾಲ್ ಮಾಡಿದರು. ಸೊ ಅದನ್ನ ಎತ್ಕೊಂಡು ಗಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟು ನಮ್ಮ ನಾಣಿ ಅಣ್ಣ ಬರ್ತೀನಿ ಅಂತ ಹೇಳಿದರು. ವೆಯ್ಟ್ ಮಾಡ್ತಾಯಿದ್ದೆ. ಸೊ ಒಂದು 5 ನಿಮಿಷ ಬರ್ತೀನಿ ಅಂತ ಹೇಳಿದ್ರು. ಹಾಗೆ ವೆಯ್ಟ್ ಮಾಡ್ತಾಯಿದ್ದಾಗಲೇ ಬಂದೇ ಬಿಟ್ರು. ಕೊನೆಗೂ ಅವರೇ ನಾಣಿ ಅಣ್ಣ ಮಾಡ್ತಾಯಿದ್ದಾರೆ. ಆಯ್ ಅಂತ ಹೇಳ್ಬಿಡಿ. ಹಾಗೆ ಅಲ್ಲಿಂದ ಎತ್ಕೊಂಡು ಕಟಿಂಗ್ ಮಿಷಿನ್ ಎಲ್ಲ ತೊಗೊಂಡು ಕೆಲಸದ ಹತ್ರ ಹೊರಟ್ವಿ. ಅಷ್ಟೊತ್ತಿಗೆ ನಮ್ಮ ಭಾವ ಮತ್ತು ಅವ್ರ ಸ್ನೇಹಿತರು ಬಂದು ಕೆಲಸನ ಆಲ್ರೆಡಿ ಪ್ರಾರಂಭಿಸಿದ್ರು. ನೋಡ್ತಾ ಇರ್ಬೋದು ಕೆಲಸ ಮಾಡ್ತಿರೋದು. ಕರೆಕ್ಟಾಗಿ ಮಾರ್ನಿಂಗ್ ಟೀ ಬಂತು. ಟೀ ಕುಡ್ಕೊಂಡು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾಣಿ ಅಣ್ಣ ಫುಲ್ ಬ್ಯುಸಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಕೆಲಸ ಮಾಡ್ಕೊಂಡು ಅವ್ರದ್ದು ಸ್ವಿಚ್ ಬೋರ್ಡ್ನ ಹೆಲ್ಪ್ ಮಾಡ್ತಾಯಿದ್ರು. ಹಾಗೆ ಅವ್ರನ್ನ ಜೊತೆ ಮಾತಾಡಿಸ್ತಾ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ಈಗ ಇಂಟರ್ನೆಟ್ ವೈರು ಕಡಿಮೆ ಆಗಿದೆ. ವೈಫೈ ಮಡಿಕತ್ತಿದಾರಲ್ಲ, ವೈಫೈ ಮಡಿಕೊಂಡ್ರೆ ರೂಮ್ ಡೋರ್ ಹಾಕ್ಬಿಟ್ರೆ ಸ್ಲೋ ಆಗಿಬಿಡುತ್ತೆ. ಹೌದು, ಅದರಿಂದ ಇಂಟರ್ನೆಟ್ ವೈರ್ ಹೇಳ್ಬಿಟ್ರೆ ನಿಮ್ಮ ವೈಫೈಯಾಗಿ ನೆಟ್ವರ್ಕ್ ತುಂಬ ಸ್ಪೀಡಾಗಿ ವರ್ಕ್ ಆಗುತ್ತೆ. ಯಾವುದೇ ಆಫೀಸ್ ಕೆಲಸ ಮಾಡೋಂಗಿದ್ರೆ ಸ್ಪೀಡಾಗಿ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ಇಂಟರ್ನೆಟ್ ವೈರ್ ಮಾಡಬೇಕು. ಬೆಸ್ಟ್ ಅಂತೀರಾ? ಬೆಸ್ಟ್ ಇಂಟರ್ನೆಟ್ ವೈರ್ ಇಂಟರ್ನೆಟ್ ವೈರ್ ಮಾತ್ರ ಬೆಸ್ಟು ಹೇಳ್ಬೋದು. ಆ ಕೊಟ್ಟರೆ ವೈಫೈ ಸಿಗುತ್ತಲ್ಲ, ಮತ್ತೆ ಮುಂಚೆನೇ ಹೇಳಿಸ್ಕೊಬಿಟ್ರೆ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಊಟ ಟೈಮಲ್ಲಿ ಹೋಗಿ ಊಟ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಹೋಟೆಲಲ್ಲಿ ಊಟ ಮಾಡಿ ಪುಕ್ಸಟ್ಟೆ ಅಂತ ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ. ಹೆಸರ್ನ ಬೋ ಚಂದಾಗಿಟ್ಟವ್ರೆ. ಪುಕ್ಸಟ್ಟೆ ಅಂತ ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ. ಹೆಸರ್ನ ಬೋ ಚಂದಾಗಿಟ್ಟವ್ರೆ.
ಫ್ಯಾನ್ಸಿ ಲೈಟ್ ಫಿಟ್ ಮಾಡಬೇಕಾಗಿತ್ತು. ಫಿಟ್ ಮಾಡಿಬಿಟ್ಟು ಕೆಲಸ ಮುಗಿಸ್ಕೊಂಡು ಒಟ್ಟಿಗೆ ಮನೆಗೆ ಹೋಗ್ಬಿಟ್ಟು ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬಾಯ್ ಬಾಯ್. ಲವ್ ಯು.